ಆಲ್ ಓವರ್ ಎಲ್ಲಾ ತರದ ಮೊಟ್ಟೆಗಳು ಜೋಡಿಸ್ಕೋಬಹುದು ಇದರಲ್ಲಿ. ಯಾವ ಆಗಲ್ಲ ಅಂತ ಹೇಳ್ತೀನಿ ಎಕ್ಸೆಪ್ಷನ್ಸ್. ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಮತ್ತೆ BV380 ಕೋಳಿ ಮೊಟ್ಟೆ ಇವೆರಡು ಆಗಲ್ಲ. ಇನ್ನ ಡೆತ್ ಮೊಟಾಲಿಟಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ, ಯಾಕಂದ್ರೆ ನಮ್ ಸಂರಕ್ಷಣೆ ಇರುತ್ತೆ. ಕೋಳಿ ಕೆಳಗಡೆ ಒಂದು 10-15 ಮರಿ ಅಷ್ಟೇ ಸಾಕೋಗಳಕ್ ಆಗುತ್ತೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ ಹುಟ್ಟಿರೋ ಮರಿಗಳಿವೆಲ್ಲ ಇದೆಲ್ಲ ಬಳಸ್ತಾ ಇರೋದು ನಾವು ಪ್ಯೂರ್ ಟೀ ಕುಡ್. ಇದು ಆ 80 ಮೊಟ್ಟೆನ್ ಕೂಡ ಈಸಿಯಾಗಿ ಟರ್ನಿಂಗ್ ಮಾಡ್ಕೊಳ್ಳೋ ಅಷ್ಟು ಕೆಪಬಿಲಿಟಿ ಇರ್ತಕ್ಕಂಥ ಮೋಟರ್ ಕೊಟ್ಟಿರ್ತೀವಿ. ನಾವು ಬಳಸ್ತಾ ಇರ್ತಕ್ಕಂಥ ಇವೆಲ್ಲ DC ಫ್ಯಾನ್ಗಳು ಕನೆಕ್ಷನ್ ಮಾಡಿ ಪ್ಲಗ್ ಹಾಕ್ಬಿಟ್ರೆ ಸಾಕು, ಮಿಷಿನ್ ಆನ್ ಆಗ್ಬೇಕು, ಅಷ್ಟು ಸಿಂಪಲ್ ಆಗಿರುತ್ತೆ. ಈ ತರ ಜೋಡಿಸ್ಕೊಳ್ಳೋದು ಮೊಟ್ಟೆಗಳನ್ನೆಲ್ಲ ಇದು ನೋಡಿ ಆಟೋಮೆಟಿಕ್ ಲೈಟ್ಸ್ ಆನ್ ಆಫ್ ಆಗ್ತಾ ಇರುತ್ತೆ. ನಮ್ಮ ಫಾರ್ಮರ್ ಸಿಗೋ ಮೊಟ್ಟೆಗಳು ಈ ತರ ಇನ್ಕ್ಯುಬೇಟರ್ ಅಲ್ಲಿ ಇಟ್ಕೊಂಡು 19 ದಿನ ಮಧ್ಯಾಹ್ನ ಆದ್ಮೇಲೆ ನಮ್ಗೆ ಈ ತರ ಮರಿಗಳು ಬರುತ್ತೆ. ಈ ತರ ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಟ್ಕೊಂಡು ನೀವು ನೋಡ್ಕೋಬಹುದು. ಹತ್ರ 20 ದಿನ 25 ದಿನ ಆತರ ಆಗಿದೆ ಮರಿಗಳಿಗೆ ಏಜ್. ನಮ್ಮಲ್ಲಿ 80 ಮೊಟ್ಟೆ ಬರುತ್ತೆ ಇನ್ಕ್ಯುಬೇಟರ್. ಅದ್ರ ಬೆಲೆ ಆದ್ರೆ 8,000 ಆಗುತ್ತೆ. 160 ಮೊಟ್ಟೆ ಹಿಡಿತಕ್ಕಂಥ ಮಿಷಿನ್ ಇದು. ಇದ್ರ ಬೆಲೆ ಬಂದು 11,000 ಆಗುತ್ತೆ. 3 ವರ್ಷ ವ್ಯಾರಂಟಿ ಇರುತ್ತೆ. ನಮ್ಮ ಸರ್ವಿಸ್ ಏನಂದ್ರೆ ಕರ್ನಾಟಕದ ಪ್ರತಿ ಮೂಲೆಗೂ ತಲುಪಿಸ್ತೀವಿ. ಎಲ್ರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀ ಫಾರ್ಮ್ಸ್. ನನ್ನ ಹೆಸರು ಬಂದು ಶ್ರೀಧರ್ ಅಂತ. ಇವತ್ತು ನಾವು ನಿಮ್ ಮುಂದೆಗೆ ಇನ್ನ ಅದ್ಭುತವಾಗಿ ಆಲ್ರೆಡಿ ಇರೋದಕ್ಕಂದ್ರೆ ಪರ್ಫಾರ್ಮೆನ್ಸ್ ಇನ್ನ ಜಾಸ್ತಿ ಆಗೋ ತರ ನಿರಂತರವಾಗಿ ಟ್ರೈನಿಂಗ್ ಮಾಡ್ತಾ ಡೆವಲಪ್ ಮಾಡ್ತಾ ಪ್ರಾಡಕ್ಟ್ ನ ತಗೊಂಡ್ ಬಂದಿದ್ದೀವಿ. ನೋಡಿ, ಇವಾಗ ಅವರೇಜ್ ಆಗಿ ಮಾರ್ಕೆಟ್ ಅಲ್ಲಿ ರಿಸಲ್ಟ್ ಬರ್ತಾ ಇರೋದು ಎಷ್ಟು ಗೊತ್ತಾ? 100 ಮೊಟ್ಟೆ ಇಟ್ರೆ ಕನಿಷ್ಠ ಪಕ್ಷದಲ್ಲಿ 60 ಮೊಟ್ಟೆ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 90-95 ಮೊಟ್ಟೆ ಮರಿ ಬರ್ತಾ ಇದೆ. ಆ ತರ ಇದೆ. ಎಲ್ಲ ಸರ್ವಿಸಸ್ ಎಲ್ಲ ಪ್ರಾಪರ್ ಆಗಿ ಪ್ರೊವೈಡ್ ಮಾಡೋದಾಗಿರ್ಬೋದು. ಹಳೇದ್ರಲ್ಲಿ ಏನಾದ್ರೆ ನಾವೆಲ್ಲ ಫಾಲ್ಟ್ ಏನಾದ್ರು ಮಾಡ್ತಾ ಇದ್ವು, ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಇವಾಗೆಲ್ಲ ಇನ್ನೂ ಚೆನ್ನಾಗಿ ಬರ್ತಾ ಇದೆ ಸರ್ ಸರ್ವಿಸಸ್. ಆಲ್ ಓವರ್ ಎಲ್ಲಾ ತರದ ಮೊಟ್ಟೆಗಳು ಜೋಡಿಸ್ಕೋಬಹುದು ಇದರಲ್ಲಿ. ನಿಮ್ಗೆ ಯಾವ ಆಗಲ್ಲ ಅಂತ ಹೇಳ್ತೀನಿ ಎಕ್ಸೆಪ್ಷನ್ಸ್. ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಮತ್ತೆ BV380 ಕೋಳಿ ಮೊಟ್ಟೆ ಇವೆರಡು ಆಗಲ್ಲ. ಏನ್ ಕಾರಣ ಅಂದ್ರೆ ಅವಕ್ಕೆ ಹುಂಜ ಇರೋದಿಲ್ಲ. ಓನ್ಲಿ ಹೆಣ್ಣು ಕೋಳಿಗಳು ಕೊಡ್ತಾರೆ ರೈತರಿಗೆ. ಅವು ಜಸ್ಟ್ ಮೇವು ತಿಂತವೆ, ಮೊಟ್ಟೆ ಇಡ್ತವೆ ಅಷ್ಟೇ. ಅದಕ್ಕೆ ಪಟ್ಟೆಲಾಗಲ್ಲ ಎಗ್ಗು. ಆದ್ರೆ ನಾವು ಮರಿಯಾಗ ಚಾನ್ಸಸ್ ಇರಲ್ಲ. ನಾವು 80 ಮೊಟ್ಟೆ ಮತ್ತೆ 160 ಮೊಟ್ಟೆ ಹಿಡಿತಕ್ಕಂಥ 2 ಕೆಪಾಸಿಟಿ ಇನ್ಕ್ಯುಬೇಟರ್ಸ್ ಕೊಡ್ತೀವಿ. ಅದರಲ್ಲಿ 80 ಕೂಡ ಲೋಡ್ ಮಾಡ್ಕೋಬಹುದು. ಇಲ್ಲ ಒಂದ್ 20 ಬೇಕಾದ್ರೂ ಇಟ್ಕೋಬಹುದು, 10 ಬೇಕಾದ್ರೂ ಇಟ್ಕೋಬಹುದು, 50 ಬೇಕಾದ್ರೂ ಇಟ್ಕೋಬಹುದು. ನಿಮ್ ಇಷ್ಟ ಅದು. ಸಿಕ್ಕದಂಗ್ ಮೊಟ್ಟೆಗಳೆಲ್ಲ ಇನ್ಕ್ಯುಬೇಟರ್ ಇಟ್ಕೊಂತೀವಿ ನಾವು. ಅದ್ರಲ್ಲಿ ಮರಿ ಪ್ರಾಸೆಸ್ ಮಾಡ್ಕೊಳ್ತಾ ಇರುತ್ತೆ. ಕೋಳಿ ಕೆಳಗಡೆ ಆದ್ರೆ ಒಂದು 10-15 ವರ್ಷ. ಕೆಲವರಿಗೆ ಏನಂದ್ರೆ ಮಿಸ್ಕನ್ಸೆಪ್ಷನ್ ಇದೆ ಇನ್ಕ್ಯುಬೇಟರ್ ಅಲ್ಲಿ. ಅಂದ್ರೆ ನೋಡಿದ ತಕ್ಷಣ ಕೋಳಿಗಳು ಬುಡ್ಗಿರ್ತವೆ, ಬಾಯ್ಲರ್ ತರ ಊರ್ ಬಿಡುತ್ತೆ, ದಪ್ಪ ಆಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ನಾವೇನ್ ಮಾಡಿರ್ತೀವಿ ಅಂದ್ರೆ ಇನ್ಕ್ಯುಬೇಟರ್ ಅಲ್ಲಿ ಬಂದಿರೋ ಮರಿಗಳಿಗೆ 1 ತಿಂಗಳ ಕಾಲ ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಕೊಟ್ಟು ಮೇಯಿಸ್ತೀವಿ. ಅದು ಕೊಡೋದ್ರಿಂದ ಸಣ್ಣ ಮರಿ ಇರೋವಾಗ್ಲೇ ಸ್ವಲ್ಪ ಎನರ್ಜೆಟಿಕ್ ಆಗಿ ಬೆಳೀತದೆ ಚೆನ್ನಾಗಿ. ಇನ್ನ ಡೆತ್ ಮೊಟಾಲಿಟಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ, ಯಾಕಂದ್ರೆ ನಮ್ ಸಂರಕ್ಷಣೆ ಇರುತ್ತೆ. ಕೋಳಿ ಕೆಳಗಡೆ ಒಂದು 10-15 ಮರಿ ಅಷ್ಟೇ ಸಾಕೋಗಳಕ್ ಆಗುತ್ತೆ. ಇಲ್ಲಿ ಬನ್ನಿ ತೋರಿಸಿ ನಿಮ್ಗೆ. ಈ ಬ್ರೂಡಿಂಗ್ ಸೆಟಪ್ ಅಂದ್ರೆ ನೋಡಿ ಈ ತರ ಇರುತ್ತೆ. ಮರಿಗಳು ಬಂದಿರೋದನ್ನ ಈ ತರ ಒಂದು 100 ಕ್ಯಾಂಡಲ್ ಬಲ್ಪ್ ಒಂದು ಬಿಟ್ಕೊಂತೀವಿ, ಕೆಳಗಡೆ ಮರಳಾಕೊಂತೀವಿ. ನಾವೇನಂದ್ರೆ ಬಾಯ್ಲರ್ ಫೀಡ್ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ, ಅದನ್ನ ಕೊಟ್ಟು ನೀರ್ ಕೊಟ್ಟು ನಾವು ಬೆಳೆಸ್ಕೊಂತೀವಿ. ಇದು ನೋಡ್ಕೋಬಹುದು. ಇನ್ನ ಎಳೆ ಮರಿಗಳಿವು. ಇದು ಇವತ್ತು ಬಂದಿರೋ ಮರಿಗಳಿವೆ ಎಲ್ಲಾನು, ಸಣ್ಣ ಮರಿಗಳು. ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ ಇವೆಲ್ಲ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ ಹುಟ್ಟಿರೋ ಮರಿಗಳಿವೆಲ್ಲನೂ. ನಾವು ಈ ಮರಿಗಳನ್ನ ಬ್ರೂಡಿಂಗ್ ಸೆಟಪ್ ಅಲ್ಲಿ ಹಾಕಿ ಬೆಳೆಸೋದ್ರಿಂದ ಒಂದು ಮರಿ ಕೂಡ ಲಾಸ್ ಆಗದಿರ ಬೆಳೆಸ್ಕೋಬಹುದು. ಅದಕ್ಕೆ ಮೇವು ಸಫಿಶಿಯಂಟ್ ಆಗಿ ಕೊಡ್ಬೋದು. ಒಂದು ಕೋಳಿ ಮರಿ ತೂಗಿಸ್ತಾ ಇದೆ ಅಂದ್ರೆ ಏನ್ ತೂಗಿಸ್ತಾ ಇದೆ ಅಂತ ನಮ್ಗೆ ರೀಸನ್ಸ್ ಇರುತ್ತೆ. ಪ್ಲಸ್ ಅದಕ್ಕೆ ಮೆಡಿಕೇಶನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಇವಾಗ ನೀವು ನೋಡ್ಕೋಬಹುದು, ಇದು ಆಕ್ಚುಲ್ ಆಗಿ ಇನ್ಕ್ಯುಬೇಟರ್. ಇದರಲ್ಲಿ ನೋಡಿ ಮನೆಗೆ ಬಳಸ್ತಕ್ಕಂಥ ಹೈಲಿ ಕ್ವಾಲಿಟಿ ಎಫಿಷಿಯನ್ಸಿ ಇರ್ತಕ್ಕಂಥ ವೈರ್ ಬಳಸ್ತೀವಿ. ಸಿಲ್ಕ್ ವೈರ್ ಎಲ್ಲ ಬಳಸಕ್ ಹೋಗಲ್ಲ. ಮೀಟರ್ಸ್ ಕೂಡ ಅಷ್ಟೇ, ಜಾಸ್ತಿ ತಲೆನೋ ಇರೋದಿಲ್ಲ. ಎಲ್ಲ ನಾವು ಸೆಟ್ ಮಾಡ್ಬಿಟ್ಟು ಫಿಟ್ ಮಾಡಿ ಮೇಲೆಗಡೆ ಟೇಪ್ ಕೋಟಿಂಗ್ ಕೂಡ ಮಾಡ್ಬಿಟ್ಟಿರ್ತೀವಿ. ನಿಮ್ಗೆ ಇಲ್ಲಿ ಅಡಾಪ್ಟರ್ ಕನೆಕ್ಷನ್ಸ್ ಇರುತ್ತೆ. ಕನೆಕ್ಷನ್ ಮಾಡಿ ಪ್ಲಗ್ ಹಾಕ್ಬಿಟ್ರೆ ಸಾಕು, ಮಿಷಿನ್ ಆನ್ ಆಗ್ಬೇಕು, ಅಷ್ಟು ಸಿಂಪಲ್ ಆಗಿರುತ್ತೆ. ನಾವೇನು ಮನೆಯಲ್ಲಿರೋ ಕರೆಂಟ್ಗೆನೆ ಮಾಡ್ಕೊಳ್ಳೋದು ಇದನ್ನ. ನಮ್ಮ ಮನೆಯಲ್ಲಿ ಮೊಬೈಲ್ ಯಾವ ತರ ಚಾರ್ಜಿಂಗ್ ಹಾಕೊಂತೀವಿ, ಇಲ್ಲಾಂದ್ರೆ ಒಂದು ಬಲ್ಬ್ ಯಾವ ತರ ಆನ್ ಮಾಡ್ಕೊಳ್ಳಿಕ್ಕೆ ಪ್ಲಗ್ ಹಾಕ್ತಿವೋ ಆ ತರ ಹಾಕಿ ಆನ್ ಮಾಡಿದ್ರೆ ಮಿಷಿನ್ ಆನ್ ಆಗ್ಬಿಡುತ್ತೆ. ನಮ್ಗೆ ಡೈಲಿ ಮೇಂಟೆನೆನ್ಸ್ ಇರುತ್ತೆ. ನೋಡ್ಕೋಬಹುದು. ಇದರಲ್ಲಿ ಮತ್ತೆ ನೆಕ್ಸ್ಟ್ ಟ್ರೇ ವಿಷಯಕ್ಕೆ ಬರೋಷ್ಟೊಳಗಡೆ ಇದೆಲ್ಲ ಬಳಸ್ತಾ ಇರೋದು ನಾವು ಪ್ಯೂರ್ ಟೀ ಕುಡ್. ಇದು ಟೀ ಕುಡ್ ಏನಕ್ಕೆ ಬಳಸ್ತಾ ಇದೀವಿ ಅಂದ್ರೆ ನಿಮ್ಗೆ ಟೀ ಕುಡ್ ಬಂದು ಬೆಂಡ್ ಆಗಲ್ಲ. ಫಸ್ಟ್ ಎಷ್ಟೇ ತೇವಾಂಶ ಇದೆಲ್ಲ ಬಂದ್ರೆ ಬೆಂಡ್ ಆಗೋದಿಲ್ಲ. ಎರಡನೇದು ಬಂದು ಇದರಲ್ಲಿ ಬೂಜ್ ಹಿಡಿಯಲ್ಲ. ನಾವು ಮಾಮೂಲಾಗಿ ಬೇವಿಂದ ಆಗಿರ್ಬೋದು, ಇಲ್ಲ ಇನ್ನ ಕೆಲವು ಮೆಟೀರಿಯಲ್ ಬರುತ್ತೆ, ನೀಲಗಿರಿ ಮರದ್ದು ಇವೆಲ್ಲ, ಅದನ್ನ ಬಳಸಿದೀವಿ ಅನ್ಕೊಳ್ಳಿ, ಈಸಿಯಾಗಿ ಬೆಂಡ್ ಆಗುತ್ತೆ, ಈಸಿಯಾಗಿ ಬೂಜ್ ಬರುತ್ತೆ. ಇದರಲ್ಲಿ ಎಷ್ಟೋ ವರ್ಷ ಬಳಸಿ ಫ್ರೇಮ್ ಆದ್ರೆ ಹಾಳಾಗೋ ಚಾನ್ಸಸ್ ಇರಲ್ಲ. ಅದಕ್ಕಾಗಿ ಕೊಡ್ತಾ ಇದೀವಿ ಇದನ್ನ. ನೆಕ್ಸ್ಟ್ ಮೋಟರ್ ಬರೋಷ್ಟೊಳಗಡೆ ಈ ಮೋಟರ್ ಅನ್ನೋದು ಇದರಲ್ಲಿ ಇಟ್ಟಿರೋ 80 ಮೊಟ್ಟೆ ಇಲ್ಲಿಂದ ಎಲ್ಲರಿಗೂ ಹಿಡಿಯುತ್ತೆ. ಆ 80 ಮೊಟ್ಟೆನ ಕೂಡ ಈಸಿಯಾಗಿ ಟರ್ನಿಂಗ್ ಮಾಡ್ಕೊಳ್ಳೋ ಅಷ್ಟು ಕೆಪಬಿಲಿಟಿ ಇರ್ತಕ್ಕಂಥ ಮೋಟರ್ ಕೊಟ್ಟಿರ್ತೀವಿ. ಸುಮ್ನೆ ಏನೋ ಅಲ್ಲಲ್ಲೇ ಟಕ್ ಅಂತ ಅರ್ಧ ತಿರ್ಸೋದು ಹಂಗೇನಿರಲ್ಲ.
ಕಂಪ್ಲೀಟ್ ಯೂಸ್ ಆಗುತ್ತೆ ಇದು. ಫ್ಯಾನ್ ಕೂಡ ಅಷ್ಟೇ, ನಾವು ಬಳಸ್ತಾ ಇರ್ತಕ್ಕಂಥ ಇವೆಲ್ಲ DC ಫ್ಯಾನ್ಗಳು ನಿಮ್ಗೆ ಅಸಲು 1% ಕೂಡ ಹಾಳಾಗೋ ಚಾನ್ಸಸ್ ಇರಲ್ಲ, ಅನ್ಲೆಸ್ ನಾವೇನಾದ್ರೂ ನೀರ್ ಹಾಕಿದ್ರೆ ತಪ್ಪಿದ್ರೆ. ಇದು ಒಂದು ಹೈಲಿ ಕ್ವಾಲಿಟಿ ಇರುತ್ತೆ, 10 ವರ್ಷ ಇದ್ರೂ ಡ್ಯಾಮೇಜ್ ಆಗಲ್ಲ ಸರ್. ಇದು DC ಫ್ಯಾನ್ ಆಗಿರೋದ್ರಿಂದ ಬಲ್ಬ್ಸ್ ಗೆ ನಿಮ್ಗೆ ಹೋಲ್ಡರ್ಸ್ ಕೊಟ್ಟಿರ್ತೀವಿ, ಪ್ಲಗ್ಸ್ ಎಲ್ಲ ಇರುತ್ತೆ, ಪ್ರಾಪರ್ ಕನೆಕ್ಟ್ ಮಾಡ್ಕೊಂಡು ನಾವು ಆನ್ ಮಾಡ್ಕೊಂಡ್ರೆ ಸಾಕು. ಈ ತರ ಲಾಟ್ ಮಾಡ್ಕೊಂಡು ಪ್ರತಿಯೊಬ್ರು ಕೊಡ್ತಾ ಇದೀವಿ ಸರ್. ನಾವು ಸ್ಟಾರ್ಟ್ ಮಾಡಿದ್ದು ಬರೀ 2-3 ಇಂಕ್ಯುಬೇಟರ್ ಇಂದ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಅಲ್ಲಿ. ಇವತ್ತು ನೋಡ್ಕೊಂಡ್ರೆ ಸಾವಿರಾರು ಇಂಕ್ಯುಬೇಟರ್ಸ್ ಸೇಲ್ ಮಾಡಿದೀವಿ, 100 ಇಂಕ್ಯುಬೇಟರ್ ತಯಾರಿ ಮಾಡಿ ಇಟ್ಕೊಂತಕ್ಕಂತ ಕೇಪಬಿಲಿಟಿ ಬಂದಿದೆ. ನಮ್ಮ ಸರ್ವಿಸ್ ಏನಂದ್ರೆ ಆಲ್ ಓವರ್ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಅಲ್ಲಿ ಇಲ್ಲ ಅಂತ ಅಲ್ಲ, ಪ್ರತಿಯೊಂದು ಕಡೆಗೂ ಕಳ್ಸಿದೀವಿ. ಕರ್ನಾಟಕದ ಪ್ರತಿ ಮೂಲೆಗೂ ತಲುಪಿಸ್ತೀವಿ, ಪ್ರತಿಯೊಂದು ತಾಲೂಕುವರೆಗೂ ನಾವು ಕೊರಿಯರ್ ಮಾಡ್ಕೊಡ್ತೀವಿ ಮೇಡಮ್. ಇವಾಗ ಯಾವುದೇ ಜಿಲ್ಲೆ ಆಗ್ಲೂ ತಪ್ಪೋಗಿಲ್ಲ, ಪ್ರತಿಯೊಂದಕ್ಕೂ ಪ್ರೊವೈಡ್ ಮಾಡಿದೀವಿ ಇಂಕ್ಯುಬೇಟರ್ನ. ಕರ್ನಾಟಕ ಒಂದೇ ಅಲ್ಲ, ನೀವು ಆಂಧ್ರನಲ್ಲಿ, ತಮಿಳ್ನಾಡಲ್ಲಿ, ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲ ಕಡೆ ಕಳ್ಸಿದೀವಿ. ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿದ್ದಾರೆ, ಅಲ್ಲೂ ಕೂಡ ಕಳ್ಸಿಕೊಟ್ಟಿದೀವಿ ಸುಮಾರು ಜನಕ್ಕೆ. 80 ಮೊಟ್ಟೆ ಹಿಡಿತಕ್ಕಂತ ಇಂಕ್ಯುಬೇಟರ್ ಒಂದು ಬರುತ್ತೆ, 160 ಮೊಟ್ಟೆ ಹಿಡಿತಕ್ಕಂತ ಇಂಕ್ಯುಬೇಟರ್ ಇನ್ನೊಂದು ಬರುತ್ತೆ. 80 ಮೊಟ್ಟೆ ಎದ್ದು ಇವಾಗ ಏನಾದ್ರೆ ಇದು ನೋಡ್ತಾ ಇದ್ದೀರೋ, ಈ ಸೆಟಪ್ ಬಂದು 80 ಮೊಟ್ಟೆದಾಗಿರುತ್ತೆ. ಇದರಲ್ಲಿ ಎಷ್ಟು ಪ್ರೀಮಿಯಂ ಆಗಿರುತ್ತೆ, ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ ನಿಮ್ಗೆ ಎಲ್ಲೇ ಆಗಿರ್ಬೋದು ಪ್ರಾಬ್ಲಮ್ ಇರಲ್ಲ, ಕಾಂಪ್ಲಿಕೇಶನ್ ಇರೋದಿಲ್ಲ. ಈ ಲೈನ್ಗಳಲ್ಲಿ ಏನಿರುತ್ತೋ ಅಲ್ಲಿ ನಾವು ಮೊಟ್ಟೆಗಳು ಇಟ್ಕೊಂತೀವಿ. ಈ ಲೈನ್ಗಳಲ್ಲಿ ಇದು ಆಟೋಮೆಟಿಕಲಿ ಮಿಷಿನ್ ಅನ್ನೋದು ಟರ್ನಿಂಗ್ ಮಾಡ್ಕೊಂತಾ ಇರುತ್ತೆ. ನಮ್ಗೆ ಬಲ್ಬ್ಸ್ ಕೂಡ ಅಷ್ಟೇ ಆಟೋಮೆಟಿಕ್ ಆನ್ ಆಫ್ ಆಗ್ತಾ ಇರುತ್ತೆ. ಫ್ಯಾನ್ ಆದ್ರೆ ಯಾವಾಗಲೂ ರನ್ನಿಂಗ್ ಅಲ್ಲಿ ಇರುತ್ತೆ. ಆತರ ನೋಡ್ಬೋದು ಎಷ್ಟು ಇದು 80 ಮೊಟ್ಟೆ ಇದ್ರೆ ಲೋಡಿಂಗು ಕರೆಕ್ಟ್ ಆಗಿ ಅಳ್ಕೊಳ್ಳೋ ತರ ಕ್ವಾಲಿಟಿ ಗ್ರೇಡ್ ಇರುತ್ತೆ. ನಮ್ಮಲ್ಲಿ 80 ಮೊಟ್ಟೆ ಬರುತ್ತೆ ಇಂಕ್ಯುಬೇಟರ್. ಅದ್ರ ಬೆಲೆ ಆದ್ರೆ 8,000 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲಿಂಗ್ ಸೆನ್ಸರ್ ಬೋರ್ಡ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಏನಕ್ಕೋಸ್ಕರ ಅಂದ್ರೆ ನಿಮ್ಮಲ್ಲಿ ಅಕಸ್ಮಾತ್ ಮೊಟ್ಟೆ ಇಟ್ಟಿರ್ತೀರಾ, ಮಧ್ಯದಲ್ಲಿ ಯಾವಾಗ್ಲಾದ್ರೂ ಏನಾದ್ರು ಮೀಟರ್ ಹೋಯ್ತು ಅನ್ಕೊಳ್ಳಿ, ಇಮ್ಮಿಡಿಯೇಟ್ ಆಗಿ ಇರೋ ಮೊಟ್ಟೆಗಳೆಲ್ಲ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಆ ರಿಸ್ಕ್ ತಗೊಳ್ದಿರಾ ಒಂದು ಫ್ರೀ ಆಗಿ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಅಕಸ್ಮಾತ್ ಅದು ಆಯ್ತು ಅನ್ಕೊಳ್ಳಿ, ಇನ್ನೊಂದು ಕೊಡ್ತೀವಿ, ಅದು ಹೋದ್ರೆ ಇನ್ನೊಂದು ಕೊಡ್ತೀವಿ. ಎಷ್ಟೇ ಇದಾಗ್ಲಿ ಬಿಡಿ ಕೊಡ್ತೀವಿ. ಅದ್ರಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಹೋಗೋ ಚಾನ್ಸಸ್ ಇರೋದಿಲ್ಲ. ಬೈ ಮಿಸ್ಟೇಕ್ ಆಗಿ ನಿಮ್ಮ ಹತ್ರ ಹೋಯ್ತು ಅನ್ಕೊಳ್ಳಿ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇದು ಬಿಟ್ಟು ಇನ್ ಯಾವುದೇ ಹೋಗ್ಲಿ ಬಿಡಿ, ನಮ್ಗೆ ಒಂದು 3 ದಿನ 4 ದಿನ ಇಲ್ದಿರೋದ್ರು ನಡೆಯುತ್ತೆ. ಈಗ ಆಪಲ್ ನಾವೇನಂದ್ರೆ ಕೊರಿಯರ್ ಮಾಡ್ಕೊಡ್ತೀವಿ. ನಮ್ಗೆ ನೆಕ್ಸ್ಟ್ ಸ್ಟೇಜ್ ಬರೋದು 160 ಮೊಟ್ಟೆ ಹಿಡಿತಕ್ಕಂಥ ಮಿಷಿನ್ ಇದು. ಇದ್ರ ಬೆಲೆ ಬಂದು 11,000 ಆಗುತ್ತೆ. 3 ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ. ಇದ್ರ ಜೊತೆನಲ್ಲಿ ನಾವೇನಂದ್ರೆ ಈ ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಜೊತೆನಲ್ಲಿ ಮೋಟರ್ ಒಂದು ಎಕ್ಸ್ಟ್ರಾ ಬರುತ್ತೆ, ಅಡಾಪ್ಟರ್ ಇಂಥದ್ದು ಚಾರ್ಜರ್ ಒಂದು ಅಡಾಪ್ಟರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಪ್ಲಸ್ ಬಲ್ಬ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಇದರಲ್ಲಿ ಇದು ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಆದ್ರೆ ಇದರಲ್ಲಿ ನೀವು ಯಾವ ತರ ಅಂದ್ರೆ ಒಂದ್ 20, 30, 40 ಕೋಳಿಗೆ ಸಾಕ್ತಾ ಇರ್ತೀರ ಅನ್ಕೊಳ್ಳಿ. 80ಕ್ಕೆ ಹೋಗೋದಕ್ಕಂದ್ರೆ 160ಕ್ಕೆ ಹೋಗೋದು ಬೆಸ್ಟ್. ಯಾಕಂದ್ರೆ ದಿನಕ್ಕೆ ಒಂದು 4 ಮೊಟ್ಟೆ ಅಷ್ಟೊಂದು ಒಳಗಡೆ ಬಂದ್ರೆ ಮೊಟ್ಟೆಗಳು ನಾವು 80 ತಗೊಂಡ್ರೆ ಸಾಕು. 4ರಿಂದ 1 ಮೊಟ್ಟೆ ಜಾಸ್ತಿ ಆದ್ರೂ ಇದು ಇರ್ಬೇಕಾಗುತ್ತೆ. ಇದರಲ್ಲಿ 80 2 ಟೈಮ್ಸ್ ಲೋಡ್ ಮಾಡೋ ತರ ಇರುತ್ತೆ. 80ರಲ್ಲಿ ನೀವು 20 ಇಟ್ಕೋಬಹುದು, 30 ಇಟ್ಕೋಬಹುದು, 50 ಇಟ್ಕೋಬಹುದು. 80 ಇದ್ರಲ್ಲಿ ಅರ್ಧ ಇಡ್ತೀವಿ ಅನ್ಕೊಳ್ಳಿ, ಒಂದು 50, ಮತ್ತೆ ಇನ್ನೊಂದು 30 ಖಾಲಿ ಗ್ಯಾಪ್ ಇದೆ ಅಲ್ವಾ ಅಂತ ಇಡಕ್ ಬರೋದಿಲ್ಲ. ಕೆಳಗಡೆ ಇನ್ನೊಂದು ಸ್ಟೆಪ್ ಇರುತ್ತಲ್ವಾ, ಅದರಲ್ಲಿ ಇನ್ನೊಂದು 6 ದಿನ ಬೇಕಾದ್ರೆ ಗ್ಯಾಪ್ ಕೊಟ್ಟು ಇಟ್ಕೋಬಹುದು, ಇಲ್ಲ 2 ಲೇಯರ್ ಅಟ್ ಎ ಟೈಮ್ ಇಟ್ಕೋಬಹುದು. ಸರ್ ಇವಾಗ ಇಂಕ್ಯುಬೇಟರ್ ಮಿಷಿನ್ ಆನ್ ಮಾಡೋದು ಎಷ್ಟು ಈಸಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ ಒಂದು ಪವರ್ ಪ್ಲಗ್, 2 ನೋಡಿ ಈ ತರ ಅಡಾಪ್ಟರ್ಸ್ ಇರುತ್ತೆ, 3 ಕನೆಕ್ಟ್ ಮಾಡ್ಬಿಟ್ರೆ ಆಗೋಯ್ತು. ಆಲ್ರೆಡಿ ಅಡಾಪ್ಟರ್ಸ್ ಹಾಕೊಂಡಿದೀನಿ, ಪವರ್ ಪ್ಲಗ್ ಪವರ್ ಕೊಟ್ಬಿಡ್ತಾ ಇದ್ದೀನಿ. ಪ್ಲಸ್ ಒಂದು ಅಡಾಪ್ಟರ್ ನೋಡಿ, ಈ ಕಡೆ ಹಾಕಿದ ತಕ್ಷಣ ನಮ್ಗೆ ಫ್ಯಾನ್ ರನ್ನಿಂಗ್ ಆಗುತ್ತೆ, ಈ ಕಡೆ ಹಾಕಿದ ತಕ್ಷಣ ನಮ್ಗೆ ಮೀಟರ್ಸ್ ಆನ್ ಆಗುತ್ತೆ, ಮೋಟರ್ ರನ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಕೋಬಹುದು, ಇಲ್ಲಿ ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿದೆ, ಫ್ಯಾನ್ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ, ಮೋಟರ್ ಕೂಡ ಇದರ ಟರ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಕ್ಯುಬೇಟರ್ ಕೊಡೋದು ಒಂದೇ ಅಲ್ಲ, ಅದ್ರ ನಮ್ಮ ಹತ್ರ ಕೋಳಿಗಳು ಮೇಂಟೈನ್ ಮಾಡ್ತಾ ಇದೀವಿ. ಅದರಿಂದ ಬರ್ತಕ್ಕಂಥ ಮೊಟ್ಟೆಗಳು ಟೈಮ್ ಟು ಟೈಮ್ ನಾವು ಇಂಕ್ಯುಬೇಟರ್ ಇಟ್ಟು ಮರಿ ಕೂಡ ಹಬ್ಬಿಸ್ತಾ ಇರ್ತೀವಿ. ಆಲ್ರೆಡಿ ಪ್ರೀ ಬುಕಿಂಗ್ಸ್ ಇರುತ್ತೆ, ಅವರೆಲ್ಲ ಕಾಲ್ ಮಾಡಿ ಬುಕ್ ಮಾಡ್ಕೊಂಡಿರ್ತಾರೆ, ಅಡ್ವಾನ್ಸ್ ಅಮೌಂಟ್ ಎಲ್ಲ ಹಾಕೊಂಡು ಅಂತವ್ರಿಗೆ ಕೊಡ್ತೀವಿ. ಮ್ಯಾಕ್ಸಿಮಮ್ ಆದ್ರೆ ಮರಿಗಳು ಕೊಡೋ ಚಾನ್ಸಸ್ ಇರೋದಿಲ್ಲ, ಯಾಕಂದ್ರೆ ಬರೋರು ಬಿಡಲ್ಲ, ಇರೋದೆಲ್ಲ ತಗೊಂಡ್ ಹೊರಟೋಗ್ತಾ ಇರ್ತಾರೆ ಬಂದಂಗೆ. ಇವಾಗಾದ್ರೆ ನಮ್ಮ ಮಿಷಿನ್ ಅದ್ರಲ್ಲಿ ನೋಡ್ಬೋದು, ಇವು ನಮ್ಮ ಫಾರ್ಮ್ ಅಲ್ಲಿ ಕೋಳಿಗಳು ಏನಾದ್ರು ಇದಾವೋ ಅವು ಇಟ್ಟಿರೋ ಮೊಟ್ಟೆಗಳಿಗೂ ಒಳಗಡೆ ನೋಡೋ ತರ ಇದ್ರೆ ನೀವು ಈ ತರ ಜೋಡಿಸ್ಕೊಳ್ಳೋದು ಮೊಟ್ಟೆಗಳನ್ನೆಲ್ಲ. ಇದು ನೋಡಿ ಆಟೋಮೆಟಿಕ್ ಲೈಟ್ಸ್ ಆನ್ ಆಫ್ ಆಗ್ತಾ ಇರುತ್ತೆ. ಅದು ಬೇಕಾ ಹೀಟ್ ಸಾಕು ಅಂದ್ರೆ ಈ ತರ ಆಫ್ ಆಗಿರುತ್ತೆ. ಹೀಟ್ ಬೇಕಾ ಅನ್ಕೊಳ್ಳಿ, ಈ ತರ ಆನ್ ಅಲ್ಲಿ ಇರುತ್ತೆ, ಸ್ವಲ್ಪ ಹೊತ್ತಿಗೆ ಆನ್ ಆಫ್ ಆಗ್ತಾ ಇರುತ್ತೆ. ಮೀಟರ್ಸ್ ಎಲ್ಲ ಟೆಸ್ಟಿಂಗ್ ಮಾಡಿ ನೀಟಾಗಿ ಇದ್ ಮಾಡಿ ಕೊಟ್ಟಿರ್ತೀವಿ. ನಮ್ಮ ಫಾರ್ಮರ್ ಸಿಗೋ ಮೊಟ್ಟೆಗಳು ಈ ತರ ಇನ್ಕ್ಯುಬೇಟರ್ ಅಲ್ಲಿ ಇಟ್ಕೊಂಡು 19 ದಿನ ಮಧ್ಯಾಹ್ನ ಆದ್ಮೇಲೆ ನಮ್ಗೆ ಈ ತರ ಮರಿಗಳು ಬರುತ್ತೆ. ಈ ತರ ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಟ್ಕೊಂಡು ಮತ್ತೆ ಈ ತರ ಇನ್ನೂ ಸ್ವಲ್ಪ ದೊಡ್ಡ ಮರಿಗಳಾದವಾಗ ಈ ತರ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಫುಲ್ ಡೆವಲಪ್ ಮಾಡ್ಕೊಂತೀವಿ. ಇದಕ್ಕಂದ್ರೆ ದೊಡ್ಡ ಮರಿಗಳು ಕೂಡ ಇದಾವೆ, ಬನ್ನಿ ತೋರಿಸ್ಕೊಡ್ತೀನಿ. ಇಲ್ಲಿ ಇರೋದಾದ್ರೆ ಏನಾದ್ರೆ ನಮ್ಮ ಮರಿಗಳು ಇದಾವೋ ಇವೆಲ್ಲ ನಾನು ಅದಕ್ಕಂದ್ರೆ ಸ್ವಲ್ಪ ದೊಡ್ಡವು. ನೀವು ನೋಡ್ಕೋಬಹುದು, ಹತ್ರ 20 ದಿನ 25 ದಿನ ಆತರ ಆಗಿದೆ ಮರಿಗಳಿಗೆ ಏಜ್. 1 ತಿಂಗಳಿಗೆಲ್ಲ ನಮ್ಗೇನಂದ್ರೆ ಒಂದು 1/4 kg ವರೆಗೂ ಮರಿ ಗ್ರೋತ್ ಬರುತ್ತೆ. ಅದಕ್ಕಾಗಿ ನಾವು ಫೀಡ್ ಕೊಡ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ, ಕಮರ್ಷಿಯಲ್ ಫೀಡ್. ಇದಾದ್ಮೇಲೆ ಇದಕ್ಕಂದ್ರೆ ದೊಡ್ಡ ಬ್ಯಾಚ್ ತೋರಿಸ್ಕೊಡ್ತೀನಿ ಬನ್ನಿ. ಇದು ನೋಡಿ ನೆಕ್ಸ್ಟ್ ಬ್ಯಾಚ್. ಇವು ಹತ್ರ 1.5 ತಿಂಗಳು ಮಧ್ಯದಲ್ಲಿ ಆಗಿದೆ. ನೋಡ್ಕೋಬಹುದು ಎಷ್ಟು ಹೆಲ್ದಿ ಆಗಿ ಆಕ್ಟಿವ್ ಆಗಿದಾವೆ ಅಂತ.
ಕೆಲವರು ಏನಂದ್ರೆ ಮಿಸ್ಕನ್ಸೆಪ್ಷನ್ ಮಾಡ್ಕೊಂತಾರೆ ಮರಿಗಳ ವಿಷಯಕ್ಕೆ. ಆಕ್ಟಿವ್ ಇರಲ್ವಂತೆ, ಇಂಕ್ಯುಬೇಟರ್ ಬರೋ ಮರಿಗಳೆಲ್ಲ ಸಾಯ್ತಾವಂತೆ ಅಂತೆಲ್ಲ ಏನೇನೋ ಮಿಸ್ಕನ್ಸೆಪ್ಷನ್ ಎಲ್ಲ ಇರುತ್ತೆ. ಆತರ ಏನಿರೋದಿಲ್ಲ. ನೋಡಿ ಎಷ್ಟು ಆಕ್ಟಿವ್ ಆಗಿದಾವ. ಒಂದೇ ಒಂದ್ ಮರಿಗಳು ಫಾಲ್ಟ್ ಆಗಲ್ಲ. ನಾವು ತಪ್ಪು ಮಾಡ್ಕೊಂಡ್ರೆ ತಪ್ಪ ಅದಕ್ಕೆ ಸಾಯೋ ಚಾನ್ಸಸ್ ಇರೋದಿಲ್ಲ.